ನನ್ ಮಗನ್ ಕಾಪಾಡೋ ಯಾರು ಕಾಣ್ತಿಲ್ವಲ್ಲಪ್ಪ, ಡಾಕ್ಟ್ರು ಇಲ್ವಲ್ಲಪ್ಪ, ನನ್ ಕೂಡ ಕಾಣ್ತಿಲ್ಲ. ಗೋಪಿ ಕಣ್ಬಿಡು ಮಗನೇ, ಕಣ್ಬಿಡು. ನಾನು ಏನ್ ಮಾಡ್ಲಿ ಗೋಪಿ? ಹಲೋ, ಗುಡ್ ಮಾರ್ನಿಂಗ್ ಸರ್. ನಿಮ್ ಸ್ಟೂಡೆಂಟ್ ಅರುಣ್ ನಮ್ ಪೇಷಂಟ್ ಇಂಜೆಕ್ಷನ್ ಮಾಡಿದ್ದಾರೆ ಸರ್. ನಾನೇನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಯಾಕೆ ಸರ್ ಜವಾಬ್ದಾರಿ? ಥ್ಯಾಂಕ್ ಯು ಸರ್. ಅಲ್ವೋ, ಅರುಣ್ ಬುಕ್ಸ್ ನೆಲ್ಲ ನಮ್ ಕೈಲಿ ಕೊಟ್ಬಿಟ್ಟು ಯಾವ್ದೋ ಪೇಷಂಟ್ಗೆ ಇಂಜೆಕ್ಟ್ ಮಾಡಕ್ ಹೋಗಿದ್ದಾನಲ್ಲ, ಅವ್ನಿಗೇನಾದ್ರು ತಲೆ ಕೆಟ್ಟಿದ್ಯಾ? ಬಂದು ನನ್ ಮಗನ್ ಕಾಪಾಡ್ದಪ್ಪ, ನೀನ್ ಚೆನ್ನಾಗಿರು. ಕಾಪಾಡಿದ್ ನಾನಲ್ಲ, ಆ ದೇವ್ರು. ಏನ್ ಮಾಡ್ತಿದ್ರಿ ನೀವೆಲ್ಲ? ಏನ್ರಿ ಮಾಡ್ತಾ ಇದ್ರಿ? ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ ನಿಮ್ಗೆ? ಯಾವ ಧೈರ್ಯದ ಮೇಲೆ ಪ್ರಾಕ್ಟೀಸ್ ಬಂದ ಸ್ಟೂಡೆಂಟ್ ಕೈಲಿ ಟ್ರೀಟ್ಮೆಂಟ್ ಕೊಡ್ತಿದ್ರಿ ನೀವು? ನೋಡ್ರಿ, ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕಾಗಿರೋದು ನಾವು, ಅವರಲ್ಲ. ಸಾರಿ ಸರ್, ಸಾರಿ ಸರ್. ಡ್ಯಾಮ್ ಇಟ್, ನಿಮ್ಮನ್ನ ನೀವು ಏನಂತ ತಿಳ್ಕೊಂಡಿದ್ದೀರಿ? ಆಗ್ಲೇ ಡಾಕ್ಟರ್ ಆಗ್ಬಿಟ್ಟಿದೀನಿ ಅಂತ ಹೇಳಿದಿರಾ? ಕ್ರಿಟಿಕಲ್ ಆಗಿರೋ ಪೇಷಂಟ್ಗೆ ನಿಮ್ಗೆ ಇಷ್ಟ ಬಂದ ಹಾಗೆ ಇಂಜೆಕ್ಟ್ ಮಾಡಿದ್ರೆ ಅವ್ರ ಗತಿ ಏನಾಗುತ್ತೆ? ನಿಮ್ಮಂತವ್ರಿಲ್ಲೇ ನಮ್ಮ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಕೆಟ್ಟ ಹೆಸರು ಬರೋದು. ಸರ್, ಇನ್ಸ್ಟಿಟ್ಯೂಟ್ಗೆ ಕೆಟ್ಟ ಹೆಸರು ಬರುವಂತ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಸರ್. ಶಟ್ ಅಪ್ ಐತೆ. ಡೋಂಟ್ ಆರ್ಗ್ಯೂ ವಿತ್ ಮೀ. ಸರ್, ಡಾಕ್ಟರ್ ಬಂದಿದ್ದಾರೆ ಸರ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಒಂದು ಎಮರ್ಜೆನ್ಸಿ ಕೇಸ್ ಇದ್ದಿದ್ರಿಂದ ನಾನು ಹೋಗ್ಲೇಬೇಕಾಯ್ತು. ಹೋಗ್ ಬರೋಷ್ಟರಲ್ಲಿ ಇಷ್ಟೆಲ್ಲ ಅನಾಹುತ ಆಗಿದೆ. ಐ ಆಮ್ ವೆರಿ ಸಾರಿ ಸರ್. ಇನ್ ದಟ್ ಕೇಸ್ ಯು ಶುಡ್ ಹ್ಯಾವ್ ಮೇಡ್ ಅನ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್. ಆದ್ರೆ ಮಿಸ್ಟರ್ ಅರುಣ್ ಇದ್ದಿದ್ರಿಂದ ಪೇಷಂಟ್ ಡೇಂಜರ್ ಇಂದ ಪಾರಾಗಿದ್ದಾರೆ ಸರ್. ಸಿ ಡಾಕ್ಟರ್, ಆದ್ರೂ ಅಂತ ರಿಸ್ಕ್ ಗಳನ್ನೆಲ್ಲ ತಗೋಬಾರ್ದು ರೀ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಸಾರಿ ಸರ್. Hereafter you should be very careful. You are still a student. ಸೀನಿಯರ್ಸ್ ಗಳ ಪರ್ಮಿಷನ್ ಇಲ್ಲದೆ ಯಾರನ್ನೇ ಆಗ್ಲಿ ಎಂತ ಸಂದರ್ಭದಲ್ಲೇ ಆಗ್ಲಿ ಟ್ರೀಟ್ ಮಾಡೋ ಹಾಗಿಲ್ಲ ನೀವು. ಸರಿ ಸರ್. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದೀಯಾ. ನಿನ್ನಿಂದಾಗಿ ಒಂದು ಜೀವ ಉಳಿದಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಸಲ ಮಾತ್ರ ನಾನು ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ. ಬಟ್ ಇನ್ ಫ್ಯೂಚರ್ ಐ ಡೋಂಟ್ ವಾಂಟ್ ಟು ಸಿ ಎನಿ ಸಚ್ ಬ್ಲಂಡರ್ಸ್ ಫ್ರಮ್ ಎನಿ ಆಫ್ ಯು. Got it? Okay. You may all go now. Yes, sir. Good morning, students. Good morning, sir. Sir, ನಿಮ್ಮ ಮಮ್ಮ ಅಂತವನೆ. Shut up. Dear students, today we will study about the human brain. ಲೇ ಸುಮತಿ, ಯಾವತ್ತಾದ್ರೂ ನೀನ್ ನನಗೆ ಪ್ರೀತಿಯಿಂದ ಗುಡ್ ಮಾರ್ನಿಂಗ್ ಹೇಳಿದ್ದೇನೆ? The human brain consists of outer meninges and internally it is studied under these headings. Number 1, cerebrum. Number 2, cerebellum. Number 3, pons. And number 4, medulla oblongata. And finally, spinal cord. The brain involves 12 pairs of cranial nerves. Let us study about those nerves, which follows as olfactory, optic, oculomotor, trachelo. Sir, ಬಾಡಿನಲ್ಲಿ ಕ್ರೇನಿಯಲ್ ನರ್ವ್ಸ್ ಬಿಟ್ರೆ ಬೇರೆ ಯಾವ್ದು ನರ್ವ್ಸ್ ಇದೆಯಾ ಸರ್? Of course. For example, sympathetic and parasympathetic. ಸರ್, ಆಪ್ಟಿಕ್ ನರ್ವ್ಸ್ ಹ್ಯಾಂಗ್ ವರ್ಕ್ ಮಾಡೋದು ಸರ್? Good question. It is responsible for stimulation of vision. ಲೋ, ಕುರುಡಂಗ್ ಯಾವ ಕ್ವಶನ್ ಬೇಕೋ ಅದನ್ನೇ ಕೇಳೋನಲ್ಲೋ. ಸರ್, ಎಸ್, ಮನುಷ್ಯನ ಬ್ರೈನ್ ಅಲ್ಲಿ ಯಾವ್ದಾದ್ರು ಒಂದು ನರ್ವ್ ವೀಕ್ ಆದ್ರೆ ಆ ವ್ಯಕ್ತಿ ಹುಚ್ಚುಚ್ಚಾಗಿ ಹೇಗೆ ಆಡ್ತಾನಲ್ವಾ ಸರ್? You are right, Arun. ಮಗ, ಹೇಗೋ ಇದೆಲ್ಲ ಸ್ವಪ್ನ ನೋಡಿದ್ರೆ ಗೊತ್ತಾಗಲ್ವೇನಲ್ಲಿ? ನೋಡಿ ಸರ್, ಎಲ್ಲರೂ ಏನೇನೋ ಕಮೆಂಟ್ ಮಾಡ್ತಾ ಇದ್ದಾನೆ. Arun, ನಿಜಾನೇ ಸರ್, ಹೇಗೇಗೋ ಆಡ್ತಿರ್ತಾಳೆ. ನೋಡಿ ನೋಡಿ ಹೇಗೆ ಕೋಪ ಮಾಡ್ಕೊಂತಾಳೆ ನೋಡಿ. ನಾ ಹೇಳಿಲ್ವಾ ಸರ್? ಶಟ್ ಅಪ್ ಯು ಇಡಿಯಟ್. ಹೌ ಡೇರ್ ಯು? ನೋಡಿದ್ರ ಸರ್, ಲೇಡಿ ಹಿಟ್ಲರ್ ತರ ಆಡ್ತಾ ಇದ್ದಾಳೆ. ಏ ಅರುಣ್, ಸಾಕು ಸುಮ್ಮನೆ ಇರೋ. ಲೇಡಿ ಹಿಟ್ಲರ್ ಅಂದ್ರೆ ಏನು? ಲೇ ಗುಬ್ಬಚ್ಚಿ, ಲೇಡಿ ಹಿಟ್ಲರ್ ಅಂದ್ರೆ ಕನ್ನಡದಲ್ಲಿ ಗಂಡು ಬೀರಿ ಅಂತ, ಗೊತ್ತಾಯ್ತಾ? this is too much. ಶಿಟ್. ನೋಡಿದೆ ಸಪ್ನಿಗೆ ಹೆಂಗ್ ರೇಗಿಸ್ತಾ ಅವನು. ಶುರು ಆಯ್ತು ದೀಪಕ್ಕೆ ಎಣ್ಣೆ ಸುರಿಯೋದು. ಏಯ್ ಅರುಣ್, ಯಾಕೋ ಸಪ್ನನ್ ರೇಗಿಸ್ದೆ? ನಿನ್ ಕೆಲಸ ನೀನ್ ನೋಡ್ಕೊಂಡು ಸುಮ್ನೆ ಇರಕ್ಕಾಗಲ್ವಾ? ಜೋಕ್ ಮಾಡಿದ್ರೆ ನೀನ್ ಯಾಕಪ್ಪ ಟೆನ್ಷನ್ ತಗೊಂತ್ಯಾ? ನಮ್ ಫ್ರೆಂಡ್ಸು ನಮ್ ಕ್ಲಾಸು ಅಂತ ರೇಗಿಸ್ತೀವಿ. ರೇಗಿಸ್ಬೇಡ ಅಂತ ನೀನ್ ನನಗೆ ಹೇಳ್ಕೊಡ್ತೀಯಾ?
ನೀನೆಂತವನು ಅಂತ ಇಡೀ ಕಾಲೇಜ್ಗೆ ಗೊತ್ತು. Silence. Anyway, dear students, ಸ್ವಪ್ನ ಅವನು ಏನೋ ಹೇಳ್ದ ಅಂತ ನೀನ್ ಬೇಜಾರು ಮಾಡ್ಕೋಬೇಡ. ನೀನ್ ಸೈಲೆಂಟ್ ಆಗಿರೋದು ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ ನಿನ್ ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ. ಆದ್ರೆ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಟ್ರೆ ಮುಂದೆ ನಿನಗೆ ಪ್ರಾಬ್ಲಮ್. ಟೈಮ್ ಬರ್ಲಿ, ಸಮಯ ನೋಡಿ ಸರಿಯಾದ ಪಾಠ ಕಲಿಸ್ತೀನಿ ಅವನಿಗೆ. ಹೋ ವಿಕ್ಕಿ, ಟೇಕ್ ಇಟ್ ಈಸಿಯಾ. ನಾನೇ ಇಷ್ಟೊಂದು ಕೂಲ್ ಆಗಿದ್ದೀನಿ, ನೀನ್ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತೀಯ? ಅವನ ವಿಷಯದಲ್ಲಿ ನೀನ್ ಅಷ್ಟೊಂದು ಕೂಲ್ ಆಗಿರೋದಕ್ಕೆ ನಾನ್ ಬಿಡೋದಿಲ್ಲ ಸ್ವಪ್ನ. ಏನು ಪುಟ್ಟ, ಇಷ್ಟ ಬೇಗ ಬಂದ್ಬಿಟ್ಟಿದ್ಯಾ? ಯಾಕೆ ತಂದ ಅಪ್ಸೆಟ್ ಆಗಿದೀಯಾ? ಏನಾಯ್ತು? ಯಾಕೆ ಒಂಥರ ಇದೀಯಾ? ನನ್ ಕಾಲೇಜಲ್ಲಿ ಎಲ್ಲಾ ಹುಡುಗರು ಒಂಥರ ನೋಡ್ತಾರೆ, ಗಂಡು ಬಿರಿ ಅಂತೆಲ್ಲ ರೇಗಿಸ್ತಾರೆ. yes, my daughter, ನೀನು ನಮ್ ಗಂಡ್ಮಗು ಥರಾನೇ. ನೋಡಮ್ಮ, ಅಲ್ಲಿ ಕಾಲೇಜಲ್ಲಿ ನೋಡಿದ್ರೆ ಹುಡುಗರು ಅಂತರ ರೇಗಿಸ್ತಾರೆ, ಇಲ್ಲಿ ನೋಡಿದ್ರೆ ಡ್ಯಾಡ್ ಬೇರೆ ಶುರು ಮಾಡ್ಕೊಂಡಿದ್ದಾರೆ. ರೀ ಯಾಕ್ರಿ ಅವಳನ್ ಗೋಳೈಕೋತೀರಾ? ನೀ ಸ್ವಲ್ಪ ಸುಮ್ಮನೆ ಇರ್ತೀರಾ? ಈ ಡ್ಯಾಡ್ ಡಾಟರ್ ಸಂಬಂಧ ನಿಮಗೇನ್ ಗೊತ್ತು? ಸರಿ ಅಪ್ಪ ಮಗಳು ಅದೇನ್ ಮಾತಾಡ್ಕೋತಿರೋ ಮಾತಾಡ್ಕೊಳ್ಳಿ, ನನಗೆ ಯಾಕೆ? ಹೋಗಿ. ಏನ್ ಮಗಳೇ, ಕೋಪಿಸ್ಕೊಂಡ್ಯಾ? ಇದಕ್ಕೇನ್ ಕಮ್ಮಿ ಇಲ್ಲ. ಓಹೋ, ನೋಡು ಮಗಳೇ, ನಿಮ್ ಡ್ಯಾಡಿಗೆ ಜೀವನದಲ್ಲಿ ಬೇಕಾಗಿರೋದು ಎರಡೇ, ಒಂದು ಡಾಟರ್, ಇನ್ನೊಂದು ಡಿಸಿಪ್ಲಿನ್. ಓಕೆ ಡ್ಯಾಡಿ, ನಿಮ್ ಡಿಸಿಪ್ಲಿನ್ ಆಡ್ ಮಾಡ್ಕೊಳ್ತೀನಿ. ಸಾಕು ನಿಮ್ ಡಿಸಿಪ್ಲಿನ್. ತಗೊಮ್ಮ, ಊಟ ಮಾಡು. ಕೊಡೋ ಇಲ್ಲಿ. ಈ ಮನೆಯಲ್ಲಿ 2 ಗಂಟೆ ಆದ್ಮೇಲೆ ಯಾರು ಊಟ ಮಾಡೋ ಹಾಗಿಲ್ಲ. ನೋಡು ಮಮ್ಮಿ, ನಂಗ್ ತುಂಬಾ ಹಸುವಾಗ್ತಾ ಇದೆ, ನೀನಾದ್ರೂ ಹೇಳು ಡ್ಯಾಡಿಗೆ. ರೀ ಪ್ಲೀಸ್ ರೀ. ಆದ್ರೆ ಊಟನ ಮಾಡಿಸ್ಬಹುದು.